ಡೈರೆಕ್ಟರ್ ವಿಜಯ್ಗೆ ಎಲ್ರು ಜೈ ಜೈ ಅನ್ನಿ. ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿದ್ರ. ನಿಮ್ಮ ಇಂಟೆಲಿಜೆಂಟ್ ಸ್ಕ್ರೀನ್ ಪ್ಲೇಗೆ ಈ ಕಡೆ ಪಬ್ಲಿಕ್ ಮತ್ತೆ ಮೀಡಿಯಾ ನಿಮ್ಮನ್ನ ಹಾಡು ಹೊಗಳ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್. ಅಲ್ಲ, ಇಂಥ ಸಿನಿಮಾ ಮಾಡ್ರು ನೀವು ಇದಕ್ಕೆ ಮುಂಚೆ 2 ಫ್ಲಾಪ್ ಸಿನಿಮಾ ಕೊಟ್ಟಲ್ಲ, ಹೇಗೆ? ಆ 2 ಪಿಕ್ಚರ್ಗೂ ಮ್ಯೂಸಿಕ್ ಸರಿ ಹೋಗ್ಲಿಲ್ವಾ? ಸ್ಕ್ರೀನ್ ಪ್ಲೇ ಸರಿ ಹೋಗ್ಲಿಲ್ವಾ? ಅಥವಾ ಸ್ಟೋರಿನೇ ಚೆನ್ನಾಗಿಲ್ವಾ? ಆಕ್ಚುಲಿ ಏನಂತೀರ ನೀವು? ಮೊದಲು ಈ ಸಕ್ಸಸ್ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಅಲ್ಲ ಸರ್, 2 ಬ್ಯಾಡ್ ಫಿಲ್ಮ್ ನ ಜನಗಳ ಮೇಲೆ ಹಾಕ್ಬಿಟ್ಟು ಇವತ್ತಿನ ಸಕ್ಸಸ್ ನ ನೀವ್ ಹೆಂಗ್ ಸರ್ ಎಂಜಾಯ್ ಮಾಡ್ತಾ ಇದೀರಾ? ಇದಕ್ಕೆ ನಿಮ್ಮ ಉತ್ತರ ಏನು ಹೇಳಿ ಸರ್? ಈ ದಿನ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗೋದಕ್ಕೆ ಕಾರಣ ನಮ್ ಯೂನಿಟ್ ಎಷ್ಟೋ ಕಷ್ಟಪಟ್ಟಿದ್ದಾರೆ. ಓಹೋ, ಅಂದ್ರೆ ನೀವು ಕಷ್ಟಪಟ್ಟಿಲ್ಲ ನೀ? ಯೂನಿಟ್ ಅಂದ್ರೆ ನಾನ್ ಕೂಡ ಬರ್ತೀನಲ್ವೇನ್ರಿ? ಅಂದ್ರೆ ಇದಕ್ ಮೊದಲು ಮಾಡಿ ಸಿನಿಮಾಗೆ ನೀವೆಲ್ಲ ಇದೇ ತರ ಸೇರಿ ಕಷ್ಟಪಟ್ಟಿಲ್ವಾ? ಪ್ರತಿ ಸಿನಿಮಾಕ್ಕೂ ಒಂದೇ ತರ ಕಷ್ಟಪಡ್ತೀವಿ. ಹಾಗಿದ್ಮೇಲೆ ನಿಮ್ ಮೊದಲು 2 ಸಿನಿಮಾ ಯಾಕೆ ಸರ್ ಫ್ಲಾಪ್ ಆಯ್ತು? ಈ ಸಿನಿಮಾ ಹೇಗೆ ಹಿಟ್ ಆಯ್ತು? ಅಂದ್ರೆ ಸಕ್ಸಸ್ ಫ್ಲಾಪ್ ನಿಮ್ ಕೈಲಿ ಇರೋದಿಲ್ವಾ? ಈ ಪ್ರಸ್ತೋರ್ ಕಥೆ ಏನು ಗುರುವೇ? ಮತ್ತೆ ಅದೇ ತರ ಕನಸ್ಕಂಡ? ಹೌದಪ್ಪ. ಸಿನಿಮಾ ಸೆನ್ಸೇಷನಲ್ ಹಿಟ್ಟು ಅಂತ ಕನಸ್ಕಂಡ? ಹಾಗೆ ಬಂತು. 2 ಅವಕಾಶಗಳು ಕೈ ತಪ್ತು ಅಂತ ಹೇಳು. ಈಗ 3ನೇ ಸಿನಿಮಾಗೆ ಯಾರು ಕೊಡ್ತಾರೋ ನಿನಗೆ ಚಾನ್ಸು? ಬೆಳಗ್ಗೆ ಶುರು ಮಾಡಿದ್ರು. ಇದಕ್ಕೆ ಹಗಲ್ಗನ್ಸು ಅಂತಾರೆ. ಇದನ್ನೆಲ್ಲ ಕಾಣೋಕ್ ಚಂದ, ಮನೇಲಿ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಅದು ಅಲ್ಲದೆ ಕರೆಂಟ್ ಬೇರೆ ವೇಸ್ಟ್. 2 ಪ್ರೊಡ್ಯೂಸರು ಎದೆ ಹೊಡ್ಕೊಂಡಂಗ ಆಗೈತೆ ನೀನ್ ಮಾಡಿರೋ ಪುಣ್ಯದ ಕೆಲ್ಸಕ್ಕೆ ಕಣ. ನಮ್ಮ ಹತ್ರ ದುಡ್ಡು ಇಲ್ದಿರೋದು ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನಮಗೂ ಎದೆ ಹೊಡ್ಕೊಳ್ಳೋಂಗ್ ಮಾಡ್ಬಿಡ್ತಾ ಇದ್ದೆ. ನಿನ್ ಯಾವಾಗ್ಲೂ ಬುದ್ಧಿ ಬರುತ್ತೆ, ಯಾವಾಗ್ಲೂ ನೆಟ್ಟಿಗೆ ಯೋಚನೆ ಮಾಡ್ತೀಯ ನೀನು. ಪ್ರತಿ ದಿನ ಕಷ್ಟ ಪಡದೆ ಹೋದ್ರೆ ನಮ್ ಬದುಕು ಬೀದಿಗೆ ಬಂದ್ಬಿಡುತ್ತೆ ಕಣೋ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ. ಏಯ್, ಹೇಳ್ತಾ ಇದ್ರೆ ಹೋಗ್ತಾನೆ ಇದೆಯಲ್ಲೋ. ಏಯ್, ಕಷ್ಟಗಳನ್ನ ಜಾಸ್ತಿ ಮಾಡ್ತಾ ಇದೀಯ ಹೊರತು ಕನಸುಗಳನ್ನಲ್ಲ. ಇಂತ ಚಿಕ್ಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ದೆ ಇರೋದಕ್ಕೆ 2 ಫ್ಲಾಪ್ ಪಿಕ್ಚರ್ ಕೊಟ್ಟಿದ್ಯಾ. ತೆಗ್ದಿರೋದಕ್ಕೆ ಈ ತರ ಸೈಲೆಂಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಹಬ್ಬ ಮಾಡ್ಕೊಳ್ತಾ ಇದ್ಯಾ. ಹಾಗಾದ್ರೆ ಮೀನ್ ಸಾರ್ ಮಾಡು ಅಂತೀರಾ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ. ಸಾಯಿಸ್ತಾ ಇದೀರಲ್ರಿ ಜನಗಳನ್ನ. ಇವನೇನೋ ಸಿನಿಮಾ ತೆಗೆದು ನೀನ್ ಮೀನ್ ಸಾರ್ ಮಾಡೋದಲ್ದೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಂತೆ. ಛೀ, ಇವ್ರು ಕಷ್ಟಪಟ್ಟು ದುಡ್ದು ನಾನು ಸಮಾಧಾನವಾಗಿ 2 ತುತ್ತನ್ನ ಯಾವಾಗ ತಿಂತೀನೋ ಅಂತ ಕಾದು ಕಾದು ಸಾಕಾಗೋಯ್ತು. ಅದೇ ನೋವಿದೆಲ್ಲ. ಆ ಗೊಂಬೆಗಳನ್ನ ನೋಡ್ತಾ ಇದ್ರೆ ಮನ್ಸಿಗೆ ಮುಳ್ಳ ತಗೊಂಡು ಚುಚ್ಕೊಂಡು ಸತ್ತೋಗ್ಬಿಡೋಣ ಅನಿಸ್ತಾ ಇದೆ ಕಣ. ತೀರ್ತಾ ಇಲ್ಲ, ಜಾತ್ರೆನೂ ಇಲ್ಲ. ನಿನ್ ಫ್ರಸ್ಟ್ರೇಷನ್ ಅಂತ ನನಗೆ ಗೊತ್ತಾಯ್ತು. ಆ ಬೊಮ್ಮೆ ಎಲ್ಲ ಮಾರ್ಬೇಕು ತಾನೆ? ಅದಷ್ಟು ಸುಲಭವಾದ ಕೆಲಸ ಅಲ್ಲ. ಅದ್ ನಿನಗೆ, ನನಗಲ್ಲ. ಅಂದ್ರೆ ಏನ್ ಮಾಡ್ತೀಯೋ? ನನ್ ಸ್ಕ್ರೀನ್ ಪೇ ನನಗೆ ಇರುತ್ತಲ್ವಾ? ಯಾರಪ್ಪ ಇದು ಬೆಳಗ್ಗೆನೆ? ಹಲೋ, ಲೇ, ಎಲ್ಲ ಇದೆಯಾ? ಮಂಚದ ಮೇಲೆ. ಇನ್ನು ಎದ್ದಿಲ್ವೇನಾ? ಎದ್ದೇನ್ ಮಾಡ್ಬೇಕ? ಏನ್ ಮಾಡ್ಬೇಕು ಅಂತ ನಮ್ಮಪ್ಪ ನನಗೆ ಹೇಳಿದ್ದಾರೆ. ಅದನ್ನ ನಾನು ನಿನಗೆ ಹೇಳ್ತೀನಿ, ನೀನ್ ಬೇಗ ಬಾ. ಬಾ. Just a moment. Stay down. Thank you, ma'am. Do you have a madke kudke Bombay stall? Excuse me, sir. Exactly what? Wooden dolls, polished and furnished, handcrafted. Sorry, sir. I don't know. Oh my God! What a pity. It's a hand-sculptured wooden doll made out of sheer polish, furnish, and sheer pleasure and integrity and the heritage. You have a bakery, you have a stationery, you even have a jewelry, but you don't have a madke kudke Bombay stall. Nanu kelsukonde sir, but I didn't concentrate. It's okay. I can't stay in this hotel. Sir, no, sorry, please. ನಿನ್ನೆನೂ ಯಾರೋ ಕೇಳಿದ್ರು ಸರ್. Oh, okay. Excuse me. Hello, sir. Yeah. Can I meet Mr. Ramesh? Sure.
Somebody came to meet you, sir. Okay, sir. Please go there. ಯಾ ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ಸರ್, ನಾನು ಸೆಲ್ಕಾನ್ ಹೋಟ್ಲು ಕಂಪನಿಯಿಂದ ಬಂದಿದ್ದೀನಿ. ವಿ ಪ್ರೊಡ್ಯೂಸ್ ಡಿಫ್ರೆಂಟ್ ಕೈಂಡ್ ಆಫ್ ವುಡನ್ ಕಲ್ಚರ್ ಫ್ರಮ್ ಬಾಗೇಪಲ್ಲಿ. ಇಟ್ಸ್ ಅ ಓಲ್ಡೆಸ್ಟ್ ಇಂಡಿಯನ್ ಟ್ರೆಡಿಷನಲ್ ಆರ್ಟ್. ಜಸ್ಟ್ ಹ್ಯಾವ್ ಎ ಲುಕ್ ಆನ್ ಇಟ್, ಸರ್. It's better than Barbie kind of stuff. It's a girl culture made of wooden. More demand, less availability. Because only Bagepalli people, that two experts can do, sir. ಈಗಷ್ಟೇನೆ ಇದ್ರ ಬಗ್ಗೆ ಕೆಲವು ಕಸ್ಟಮರ್ಸ್ ಕೇಳಿ ಹೋದ್ರು. Oh my God, ನೋಡಿದ್ರಾ? That's the craze of Bagepalli. ಅಷ್ಟೇ ಅಲ್ಲದೆ, we can involve customer unit, sir. How? Let me explain. ಕೆಲವು ಗೊಂಬೆಗಳಿಗೆ ಎಕ್ಸ್ಪರ್ಟ್ಸ್ ಕೈಯಿಂದ ಪೇಂಟಿಂಗ್ ಮಾಡಿಸಿ, ಡ್ರೆಸ್ಸಸ್ಗಳಿಗೆಲ್ಲ ಲೈಕ್ ಕಚ್ಚೆ ಪಂಚೆ ಇರ್ಬೋದು, ಲಂಗ ದಾವಣಿ ಇರ್ಬೋದು, ಇಲ್ಲ ಸೀರೆ ಬ್ಲೌಸ್ ಆಗ್ಬೋದು, ಬಟ್ ಆ ಕಲರ್ಸ್ ಗಳನ್ನ ಅವರೇ ಸೆಲೆಕ್ಟ್ ಮಾಡಿ ಅವರೇ ಪೇಂಟಿಂಗ್ಸ್ ಹಾಕೊಂಡ್ರೆ. ಎಕ್ಸಲೆಂಟ್, ವೆರಿ ಗುಡ್ ಐಡಿಯಾ. ನನಗೆ ತುಂಬಾ ಇಷ್ಟ ಆಯ್ತು. ಓ, ಥ್ಯಾಂಕ್ ಯು ಸರ್. ಇನ್ನು ಮಾನಿಟರ್ ಟರ್ಮ್ಸ್ ಬರ್ಬೇಕಂದ್ರೆ ಶೆಲ್ ವಿ ಮೇಕ್ ಇಟ್ 50-50 ಸರ್, ಇನ್ಕ್ಲೂಡಿಂಗ್ GST. ಇಸ್ ಇಟ್ ಓಕೆ ಫಾರ್ ಯು ಸರ್? ಶ್ಯೂರ್. ನಮ್ಮ ಹೋಟೆಲ್ಗೆ ಒಳ್ಳೆ ಹೆಸರು ಬರುತ್ತೆ, ಕಸ್ಟಮರ್ಸು ಅಷ್ಟೇ. ಆ ಬೊಂಬೆಗಳನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ವೆನ್ ಶೆಲ್ ವಿ ಸ್ಟಾರ್ಟ್ ಸರ್? ಇಮಿಡಿಯೇಟ್ಲಿ. ಓಕೆ ಸರ್.